ಎಲ್ಲ ದೇವಾನಗರ ಭಕ್ತಪ್ರಿಯರೇ, ಇವತ್ತಿನ ದಿವಸ ಕರ್ನಾಟಕದ ಹಿರಿಗೌಡರು ಮತ್ತು ಕೇಂದ್ರಕ್ಕೆ ಮಾಜಿ ಪ್ರಧಾನಿಗಳು ದೇವೇಗೌಡರ ಧರ್ಮಪತ್ನಿಯಾಗಿರ್ತಕ್ಕಂಥ ಚೆನ್ನಮ್ಮನವರು ದೇವೇಗೌಡರಿಗೆ 5 ವರ್ಷ ಹೆಚ್ಚು ಕಮ್ಮಿ. ದೇವೇಗೌಡರು 5 ವರ್ಷ ಮಾತ್ರ ದೊಡ್ಡವರು. ಚೆನ್ನಮ್ಮನವರು 89. ನಾನು ಸಾಧಾರಣವಾಗಿ ಎಲ್ರಿಗೂ ಹೇಳ್ತೀನಿ, 9 ಅನ್ನೋದು ಗಂಡಾಂತರ ಅಂತ. ಸಾಧಾರಣವಾಗಿ ಗಂಡಾಂತರ ಅನ್ನೋದು 9, 19, 29, 39, 49, 59, 69 ಅಂತ ಹೇಳಿ 89ವರೆಗೂ ಎಲ್ಲರಿಗೂ ಆ 9 ಘಟ್ಟ ಬಂದ ತಕ್ಷಣ ಯಾರಿಗೂ 9 ಗಂಡಿಗಾಗಲಿ ಹೆಣ್ಣಿಗಾಗಲಿ ಆ ಸಮಯಕ್ಕೆ ಆ ಗಂಡಾಂತರ. ಆ ಪಾರು ಮಾಡೋಕ್ಕೆ 10 ವರ್ಷಕ್ಕೆ ಎಷ್ಟೋ ವರ್ಷದ ಒಂದು ದೀರ್ಘಾಯುಷ್ಯ ಅಂತ ಹೇಳ್ತೀವಿ. ಅದಕ್ಕೆ ಮೈಸೂರು ಮಹಾರಾಜರು 59, ಜಯಲಲಿತಾ ಅವರು 69, ಅರುಣ್ ಜೇಟ್ಲಿ ಅವರು 59, ಹೀಗೆ ವಾಜಪೇಯಿ ಅವರು 89. ಈ 9 ಅನ್ನೋ ಗಂಡಾಂತರ ಸಮಯಕ್ಕೆ ಒಂದು ಶಾಂತಿ, ಒಂದು ವಿಶೇಷವಾಗಿರ್ತಕ್ಕಂಥ ಪರಿವರ್ತನೆ. ಇವತ್ತು ಚೆನ್ನಮ್ಮನವರು ಅವ್ರ ಮನೆ ಮಹಾಲಕ್ಷ್ಮಿ. ಇವತ್ತು ಕುಮಾರಸ್ವಾಮಿ ಆಗಲಿ, ರೇವಣ್ಣ ಆಗಲಿ, ಅವ್ರ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ ಯಾರೇ ಇವತ್ತು ಜೀವಂತವಾಗಿ ಒಳ್ಳೆಯ ಯಶೋಕೀರ್ತಿ ಪದವಿಯಿಂದ ದೇವೇಗೌಡರನ್ನ 3 ಸಲ ಬದುಕಿಸಿರ್ತಕ್ಕಂಥವ್ರು ಯಾರಾದರೂ ಅಂದರೆ ಆ ಪೂಜೆ ಪುನಸ್ಕಾರ ಮಾಡಿ ಅತೀ ದೈವ ಭಕ್ತಿ ಇರ್ತಕ್ಕಂಥವ್ರು ಚೆನ್ನಮ್ಮವರು. ಕಸ್ತೂರಿ ಇದ್ದ ಸಮಯದಲ್ಲೂ ಹೇಳಿದೆ, ಚೆನ್ನಮ್ಮ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ. ಬ್ರಹ್ಮಾಂಡ ಗುರುಗಳು ಯಾವತ್ತೂ ನಮ್ಮ ಚಾನಲ್ ಇರಬೇಕು ಅಂತ ಕಸ್ತೂರಿಗೆ ಮೊದಲನೇ ಚಾನಲ್ ನಾವು ಮಾಡಿದಾಗ. ಇವತ್ತು ಅವರ ದಾಂಪತ್ಯ ಜೀವನಕ್ಕೆ ಏನೇ ಕೇಳಿದ್ರು, ದೇವೇಗೌಡರು ಹೊರಗಡೆ ಹೋಗಿ ಬಂದರು, ಮನೆಗೆ ಬಂದ ತಕ್ಷಣ ಈ ವಯಸ್ಸಲ್ಲೂ ಒಂದು ನಿಂಬೆಹಣ್ಣನ್ನು, ಒಂದು ಅಕ್ಕಿ ಕಲ್ಲು ಉಪ್ಪನ್ನು ನಿವಾಳಿಸಿ ದೇವೇಗೌಡರಿಗೆ ಎಲ್ಲೂ ನಮ್ಮ ಯಜಮಾನರಿಗೆ ದೃಷ್ಟಿ ಆಗಬಾರ್ದು ಅಂಥೇಳಿ ಅಷ್ಟೊಂದು ದಾಂಪತ್ಯ. ಇವತ್ತು ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿನ ನೋಡಬೇಕು ಅಂದರೆ ಇವರಿಬ್ಬರು ನೋಡಿ ಕಲ್ತ್ಕೋಬೇಕು. ಎಲ್ಲರೂ, ಎಲ್ಲ ಧರ್ಮದವರು, ಎಲ್ಲ ವಿಶೇಷದವರು. ಯಾಕೆಂದರೆ ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ. ಕೃಷ್ಣಮೂರ್ತಿ ಅಂತ ಚೀಫ್ ಜಸ್ಟಿಸು ಅವ್ರು ಏನು ಹೇಳಿದ್ರು ಅಂದರೆ 84,000 ಪ್ರತಿ ತಿಂಗಳೂ ಬರ್ತಂತೆ ಡೈವರ್ಸ್ ಕೇಸ್ಗಳು. ಇತ್ತೀಚೆಗೆ ಮದುವೆ ಹಾಕಿದವರೆಲ್ಲ ಒಂದೊಂದು ತಿಂಗಳಿಗೆ ಯಾಕಂದ್ರೆ ಪೂರ್ತಿಯಾಗಿ ಡೈವರ್ಸ್ ಮಾಡ್ಬಿಡ್ತಾರೆ. ಈ ಗಂಡ ಹೆಂಡತಿರ ಒಂದು ದಾಂಪತ್ಯ ಜೀವನ ಎಷ್ಟು ಚೆನ್ನಾಗಿತ್ತು ಅಂದರೆ, ಇಷ್ಟು ವರ್ಷ ಹೋಗದೇ ಇರತಕ್ಕಂಥ ದೇವೇಗೌಡರನ್ನ ಅಷ್ಟು ಕುಗ್ಸಿದೆ ಅಂದರೆ ನಿಜವಾಗ್ಲೂ ದೀರ್ಘ ಸುಮಂಗಲೆ ಅಭಿವೃದ್ಧಿ ರಸ್ತು. ಆ ಅಮ್ಮ ದೀರ್ಘ ಸುಮಂಗಲೆ